ನ್ಯೂಸ್ ಆನ್ ವಿತ್ ಲೈಟ್ ಸ್ಟಾರ್ ಹೇಮಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಲೈಟ್ ಸ್ಟಾರ್ ಹೇಮಂತ್. ವಿಶೇಷ ನೇರ ಫೋರಿನ್ ಕಾರ್ಯಕ್ರಮವನ್ನು ನಾವಿವಾಗ ಮಾಡ್ತಿದ್ದೀವಿ. ಅದು ಏನಂದರೆ, ಸ್ವಂತ ಕಾಲ ಮೇಲೆ ನಿಂತು ಬೆಳೆಯೋದು ಹೇಗೆ ಮತ್ತು ಹುಡುಗಿಯರ ಫೋಟೋನ ಮುಂದೆ ಇಟ್ಕೊಂಡು ಬೆಳೆಯೋದು ಹೇಗೆ, ಅದು ತಪ್ಪೋ ಸರಿನಾ ಅನ್ನೋದರ ವಿಮರ್ಶೆಯನ್ನು ನಾನು ಈಗ ಮಾಡ್ತಾಯಿದ್ದೀನಿ. ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಲೈಟ್ ಸ್ಟಾರ್ ಹೇಮಂತ್. ಈಗ ವಿಷಯ ಏನಂತಂದರೆ, ಸೋಷಲ್ ಮೀಡಿಯಾಗಳ ಅಬ್ಬರ ಎಲ್ಲಿ ನೋಡಿದರಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್, ಇಡೀ ಜಗತ್ತು ಈಗ ಸೋಷಲ್ ಮೀಡಿಯಾದಲ್ಲಿ ಬರಿ ಹೋಗಿದೆ. ಬೆಳಗ್ಗೆದ್ದಡನೆಯೇ ಎಲ್ಲರೂ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೋಡದೇ ಯಾರೂ ಕೂಡ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡುವುದೇ ಇಲ್ಲ. ಇಂತಹದೇ ಸೋಷಲ್ ಮೀಡಿಯಾದ ಕಥೆ ಈಗ ನಿಮ್ಮ ಮುಂದೆ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಹೆಂಗೆ ಅಂದರೆ, ತನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸದೆ ಇನ್ನೊಬ್ಬರ ಫೋಟೋ ವಿಡಿಯೋಗಳನ್ನು ಇಟ್ಟುಕೊಂಡು ತಾನು ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾನೆ. ಅಂತಹ ವ್ಯಕ್ತಿಯ ಕಥೆಯನ್ನು ನಾವೀಗ ಹೇಳಲು ಹೊರಟಿದ್ದೇವೆ ನೋಡಿ. ಆ ವ್ಯಕ್ತಿಯ ಹೆಸರು SRM ಪ್ರೊಡಕ್ಷನ್ಸ್ ಇನ್ಸ್ಟಾಗ್ರಾಮ್ ಅಕೌಂಟ್. ಈ ಅಕೌಂಟಿನಲ್ಲಿ ಹುಡುಗಿಯರ ಫೋಟೋ ಜೊತೆ ಆ ಮಾಲೀಕ ಇದ್ದದ್ದು ನಮಗೆ ಕಂಡು ಬಂದಿದೆ. ಆತ ಆ ಹುಡುಗಿಯರ ಫೋಟೋವನ್ನು ಕಳಿಸಿಕೊಂಡು ತಾನು ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾನೆ. ಅವರ ಫೋಟೋಗಳಿಗೆ ಸಾಂಗ್ಗಳನ್ನು ಎಡಿಟ್ ಮಾಡಿ ಅದನ್ನು ತನ್ನ ಸ್ಟೇಟಸ್ ಯೂಟ್ಯೂಬ್ಗಳಿಗೆ ಅಪ್ಲೋಡ್ ಮಾಡಿಕೊಳ್ಳುತ್ತಿದ್ದಾನೆ. ಇದರಿಂದ ಆ ಹುಡುಗಿಯ ಭವಿಷ್ಯ ಏನಾಗಬಹುದು ಎಂದು ಆತನಿಗೆ ಸೂಚನೆಯೂ ಇಲ್ಲ. ಕೇಳಿದರೆ ಅವನು ಹೇಳುತ್ತಾನೆ, ಇದು ನಿಮಗೆ ಸಂಬಂಧಪಟ್ಟ ವಿಚಾರವಲ್ಲ, ಯಾಕೆಂದರೆ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಇದು ಎಷ್ಟ ಮಟ್ಟಕ್ಕೆ ಸರಿ, ನೀವೇ ಹೇಳಿ. ನೋಡಿ ಸ್ನೇಹಿತರೆ, ಸ್ವಂತ ದಾರಿಯಲ್ಲಿ ಹೇಗೆ ಬೆಳೆಯಬೇಕೆಂದರೆ, ನಾವು ನಮ್ಮ ತನವನ್ನು ಯಾವತ್ತೂ ಬಿಟ್ಟುಕೊಡಬಾರದು ಅಲ್ಲವಾ? ಈ ಥರ ವ್ಯಕ್ತಿಗಳು ಇನ್ನೊಬ್ಬರು ಫೋಟೋ ವಿಡಿಯೋಗಳನ್ನ ಮುಂದೆ ಇಟ್ಕೊಂಡು ಬೆಳೆಯೋದ್ರಿಂದ ನಾವು ಸ್ವಂತ ದಾರಿಯಲ್ಲಿ ಬೆಳೆಯೋರು ನಮ್ಮ ಮೇಲೆ ಇದು ಎಫೆಕ್ಟ್ ಬೀಳುವುದು ಯಾಕೆ? ಇನ್ನೊಬ್ಬರ ಹೆಸರಿಟ್ಕೊಂಡು ಬೆಳೆಯುವವರಿಗೆ ಈ ವ್ಯಾಲ್ಯೂ ಇದೆ ಅಂತ ಅಂದರೆ, ಸ್ವಂತ ದಾರಿಯಲ್ಲಿ ನಾವು ಬೆಳೆಯುವವರು ನಮಗೆ ಯಾಕೆ ಇಲ್ಲಿ ಬೆಲೆ ಇಲ್ಲ? ವಿಶೇಷ ನೇರ ಫೋರಿನ್ ಕಾರ್ಯಕ್ರಮಕ್ಕೆ ಈಗ ನಮ್ಮ ದೂರವಾಣಿ ಸಂಪರ್ಕದಿದ್ದರೆ ಲೈಟ್ ಸ್ಟಾರ್ ಹೇಮಂತ್ ಅವರು. ಹೇಳಿ, ಇದ್ರ ಬಗ್ಗೆ ನೀವೇನಂತೀರಾ? ನೋಡಿ ಫ್ರೆಂಡ್ಸ್, ಈಗ ಯಾವತ್ತೂ ಅಷ್ಟೇ ಇನ್ನೊಬ್ಬರ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಇಟ್ಕೊಂಡು ಮಾಡಬಾರ್ದು. ನಾವು ಸ್ವಂತ ದಾರಿಯಿಂದ ಬೆಳಿಬೇಕು. ನಮ್ಮ ತನನ ನಾವು ಯಾವತ್ತೂ ಬಿಟ್ಕೊಡಕ್ಕೆ ಹೋಗ್ಬಾರ್ದು. ನೋಡಿ ಫ್ರೆಂಡ್ಸ್, ಈಗ ಹುಡುಗಿ ಫೋಟೋನ ಮುಂದೆ ಇಟ್ಕೊಂಡು ನಾವು ಬೆಳೆಯೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ, ಪಾಪ ಅವ್ರ ಲೈಫ್ ಕೂಡ ಸ್ಪಾಯ್ಲ್ ಆಗುತ್ತೆ. ಅಪ್ಪ ಅಮ್ಮ ಅವ್ರನ್ನ ಕಾಲೇಜಿಗೆ ಯಾಕೆ ಕಳಿಸಿರ್ತಾರೆ, ಓದೋಕ್ಕೆ ಅಂತ ಕಳಿಸಿರ್ತಾರೆ. ಈಗ ನಾವು ಬಂದು ಫೋಟೋ ಕೇಳಿದ ತಕ್ಷಣ ಅವರೇನೋ ನಂಬಿಕೆ ಇಟ್ಟು ಕಳಿಸಿರ್ತಾರೆ. ನಾವು ಅವ್ರ ಫೋಟೋನ ಮುಂದೆ ಇಟ್ಕೊಂಡು ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಯೂಟ್ಯೂಬು ಎಲ್ಲ ಹಾಕಿದ್ರೆ ಜನಗಳು ಅದನ್ನು ನೋಡೋ ರೀತಿ ತಪ್ಪಾಗುತ್ತೆ. ಮತ್ತು ಅವ್ರದನ್ನು ಮಿಸ್ಬಿಹೇವ್ ಮಾಡ್ತಾರೆ, ಬೇರೆ ರೀತಿ ಯೂಸ್ ಮಾಡ್ಕೊತಾರೆ. ನೋಡಿ ಫ್ರೆಂಡ್ಸ್, ಯಾವುದೇ ವ್ಯಕ್ತಿ ಆಗಲಿ ಕಂಡು ಬಂದಲ್ಲಿ ದಯವಿಟ್ಟು ಹತ್ತಿರವಿರುವ ಪೊಲೀಸ್ ಠಾಣೆಗೆ ತಿಳಿಸಿ ಅಂತ ಹೇಳುತ್ತಾ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಸೆಕ್ಷನ್ 355 ಪ್ರಕಾರ SRM ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಬ್ಯಾನ್ ಮಾಡಲಾಗಿದೆ.